ನಮಸ್ಕಾರ ಸ್ನೇಹಿತರೆ, ಇದನ್ನು ನಾವು ತಂದೂರಿ ಪನ್ನೀರ್ ರೋಲ್ ಮಾಡುವ. ಅದಕ್ಕೆ ಬೇಕಾಗಿರುವ ಸಾಮಾನುಗಳು: 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಚಮಚ ಮೊಸರು, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಕಸ್ತೂರಿ ಮೆಂತ್ಯ ಪುಡಿ, 1 ಚಮಚದಷ್ಟು ಖಾರ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ಚಿಟಿಕೆ ಓಂಕಾಳು, ಅರ್ಧ ಚಮಚದಷ್ಟು ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲವನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕಲಿಸಿಕೊಳ್ಳಬೇಕು. ಅದಕ್ಕೆ ನಾವು 100 ಗ್ರಾಮಷ್ಟು ಪನ್ನೀರನ್ನು ಬೇಕಾಗುತ್ತದೆ. ಮುಖ್ಯವಾಗಿ ಇದಕ್ಕೆ 100 ಗ್ರಾಮ್ ಪನ್ನೀರನ್ನು ನಾವು ತೆಗೆದುಕೊಂಡು ಅದನ್ನು ಸ್ಲೈಸ್ಗಳಾಗಿ ಕತ್ತರಿಸಿಕೊಳ್ಳಬೇಕು. ಅದನ್ನು ಸ್ಲೈಸ್ಗಳನ್ನು ಕತ್ತರಿಸಿಕೊಂಡಿದ್ದ ನಂತರ ಕಲಿಸಿದ ಈ ತಂದೂರಿ ಮಸಾಲೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಬಾಣಲಿಯನ್ನು ಆನ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕಾಗುತ್ತದೆ. ಒಂದೊಂದಾಗಿ ಕಲಿಸಿದಂಥ ಎಲ್ಲ ತಂದೂರಿ ಪನ್ನೀರುಗಳನ್ನು ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದ ನಂತರ ಇದನ್ನು ಚೆನ್ನಾಗಿ ಒಲೆಯನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋದು ಮುಖ್ಯವಾಗಿರುತ್ತದೆ. ಒಂದು ಸರಿ ಫ್ರೈ ಆದ ನಂತರ ಅದನ್ನು ತಿರುಗಿಸಿ ಹಾಕಬೇಕು. ಈ ರೀತಿಯಾಗಿ ತಿರುಗಿಸಿ ಹಾಕೋದ್ರಿಂದ ಆಗುತ್ತೆ, ಎರಡೂ ಕಡೆ ಚೆನ್ನಾಗಿ ಬೇಯುತ್ತದೆ. ಚೆನ್ನಾಗಿ ಬೇಯದಷ್ಟು ಇದು ರುಚಿಯಾಗಿ ಬರುತ್ತದೆ. ಇದಕ್ಕೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದ್ರೆ, ಮುಖ್ಯವಾಗಿ ನಾವು ರೋಲ್ಗಳಿಗೋಸ್ಕರಕ್ಕೆ ನಾವು ಚಪಾತಿಯನ್ನು ಮಾಡಿದ್ದೀವಿ ಇದಕ್ಕೆ. ಅದಾದ ನಂತರ ಇದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದ್ರೆ ಶವರ್ಮ ಸಾಸ್ ಬೇಕಾಗುತ್ತದೆ. ಶವರ್ಮ ಸಾಸ್ ಮಾಡಲು ಸುಮಾರು 3 ಚಮಚದಷ್ಟು ಬಿಳಿ ಎಳ್ಳನ್ನು ಹುರಿದುಕೊಂಡು ಅದಕ್ಕೆ ಸುಮಾರು 6ರಿಂದ 7 ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸಿಕೊಂಡು ಅದಕ್ಕೆ ಆಲಿವ್ ಆಯಿಲ್ ಅಥವಾ ಯಾವುದೇ ಅಡುಗೆ ಆಯಿಲನ್ನು ಸೇರಿಸಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಅದು ರುಬ್ಬಿಕೊಂಡಿದ್ದ ಮಿಶ್ರಣವನ್ನು ನಿಮಗೆ ತೋರಿಸ್ತೇವೆ. ಇದಾದ ನಂತರ ಈ ಪನ್ನೀರನ್ನು ಹಾಕಿದ ನಂತರ ಈಗ ರುಬ್ಬಿಕೊಂಡಂಥ ಸಾಸನ್ನು ನಾವು ಇಲ್ಲಿ ಮಾಡಿದಂತಹ ಚಪಾತಿಗಳಿಗೆ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಚಪಾತಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆಗುವಾಗೆ ಅದನ್ನು ಸೇರಿಸಬೇಕಾಗುತ್ತದೆ. ಅದಾನಂತರ ಪನ್ನೀರನ್ನು ತೆಗೆದುಕೊಂಡು ಈ ರೀತಿಯಾಗಿ ಕತ್ತರಿಸಿಕೊಳ್ಳಬೇಕು. ವಿಡಿಯೋದಲ್ಲಿ ಬರೋ ಹಾಗೆ ಚೆನ್ನಾಗಿ ಅದನ್ನು ಕತ್ತರಿಸಿಕೊಂಡು ಈಗ ಚಪಾತಿಯ ಮಧ್ಯದಲ್ಲಿ ರೋಲ್ ಮಾಡುವುದಕ್ಕಾಗಿ ಈ ಥರ ಪನ್ನೀರ್ಗಳನ್ನು ಹಾಕಿಕೊಳ್ಳಿ ಮೊದಲು. ಅದಾದ ನಂತರ ಸ್ಲೈಸ್ ಮಾಡಿದಂತಹ ಈರುಳ್ಳಿಗಳನ್ನು ಸೇರಿಸಿ ಮತ್ತು ಸಿಹಿ ಟೊಮಾಟೊವನ್ನು ಸೇರಿಸಬೇಕು. ಇದಾದ ನಂತರ ವೆಜ್ ಮಯೋನೇಸನ್ನು ಇದರ ಮೇಲೆ ಆ್ಯಡ್ ಮಾಡಿದ ನಂತರ ಇದಕ್ಕೆ ಮುಖ್ಯವಾಗಿ ಮೇಲೆ ಏನಪ್ಪ ಅಂದರೆ ರುಚಿಗೆ ತಕ್ಕ ಸ್ವಲ್ಪ ಪೆರಿ ಪೆರಿ ಮಸಾಲ ಮತ್ತು ಚಾಟ್ ಮಸಾಲವನ್ನು ಸೇರಿಸಿದ ನಂತರ ಇದನ್ನು ರೋಲ್ ಆಕಾರದಲ್ಲಿ ಸುತ್ತಿ ಇದನ್ನು ತಿನ್ನಬೇಕು. ಬಹಳ ರುಚಿಯಾಗಿ ಬರುತ್ತದೆ ಸ್ನೇಹಿತರೆ. ಒಂದು ಸರಿ ಮಾಡಿ ನೋಡಿ, ತುಂಬ ನೀವು ಇದನ್ನು ಎಂಜಾಯ್ ಮಾಡ್ತೀರಾ.